ಸಿ ವೋಟರ್ ಕೇರಳ ಏನ್ ಹೇಳ್ತಾ ಇದೆ? ಎನ್ಡಿಎ ಮೈತ್ರಿಕೂಟ 1-3 ಸ್ಥಾನಗಳನ್ನ ಗೆಲ್ಬಹುದು. ಯುಡಿಎಫ್ ಅಂದ್ರೆ ಕಾಂಗ್ರೆಸ್ ನೇತೃತ್ವದ ಮೈತ್ರಿಕೂಟ ಏನು ಕೇರಳದಲ್ಲಿ ನಾನು ಮೊದಲೇ ಹೇಳ್ದಂಗೆ ಯುಡಿಎಫ್ ಎಲ್ಡಿಎಫ್ ಇವ್ರದೇ ಎಲ್ಲ ಸಂದರ್ಭದಲ್ಲೂ ಕೂಡ ಅಲ್ಲಿ ಪ್ರಬಲವಾದಂತ ಜಿದ್ದಾಜಿದ್ದಿ ನಡೆಯುವಂಥದ್ದು. ಈ ಬಾರಿ ಯುಡಿಎಫ್ 17-19 ಸ್ಥಾನ ಗೆಲ್ಬಹುದು. ಎಲ್ಡಿಎಫ್ ನ ಸಾಧನೆ ಈ ಬಾರಿ 0 ಆಗ್ಬಹುದು. ಆಮೇಲೆ ಅದರ್ಸ್ ಓಕೆ. ಎನ್ಡಿಎ ಅಲ್ಲೂ ಕೂಡ ನೋಡಿ, ಎನ್ಡಿಎ ಅಂದ್ರೆ ಬಿಜೆಪಿ ನೇತೃತ್ವದ ಮೈತ್ರಿಕೂಟ ಸಿ ವೋಟರ್ಸ್ ಕೂಡ ಹೇಳ್ತಾ ಇದೆ 1-3 ಸ್ಥಾನವನ್ನ ಗೆಲ್ಲಬಹುದು ಅನ್ನುವಂತ ನಿಟ್ಟಿನಾಗಿ. ಕಳೆದ ಬಾರಿ ಶೂನ್ಯವನ್ನ ಸುತ್ತಿತ್ತು ಕೇರಳದಲ್ಲಿ. ನಾವು ಎನ್ಡಿಎ ಮೈತ್ರಿಕೂಟಕ್ಕೆ ಸಂಬಂಧಪಟ್ಟ ಹಾಗೆ ಅಥವಾ ಬಿಜೆಪಿಗೆ ಸಂಬಂಧಪಟ್ಟಂಗೆ ಪ್ರಮುಖವಾಗಿ ನೋಡೋದಾದ್ರೆ ಈ ಬಾರಿ ಖಾತೆ ತೆರೆಯೋಕೆ ಅವಕಾಶ ಇದೆ ಅನ್ನುವಂತ ನೋಡ್ತಾ ಇದೀವಿ. ಸೊ ಎನ್ಡಿಎ ಮೈತ್ರಿಕೂಟ 1-3 ಸ್ಥಾನ ಗೆಲ್ಬಹುದು ಅಂತ ಸಿ ವೋಟರ್ಸ್ ಹೇಳ್ತಾ ಇದೆ. ಎಲ್ಲಿ? ಕೇರಳದಲ್ಲಿರುವಂತಹ ಸ್ಥಾನಗಳೆಷ್ಟು? 20. ರಾಹುಲ್ ಗಾಂಧಿ ಅವರು ಸ್ಪರ್ಧೆ ಮಾಡ್ತಾ ಇರುವಂಥ ವಯನಾಡು ಕೂಡ ಸೇರಿದ ಹಾಗೆ ಒಟ್ಟು 20 ಕ್ಷೇತ್ರಗಳು ಕೇರಳದಲ್ಲಿರುವಂಥದ್ದು. ಕಾಂಗ್ರೆಸ್ಗೆ ಅನುಕೂಲ ಇದೆ ಅನ್ನುವಂಥದ್ದು ಈ ಬಾರಿಯೂ ಕೂಡ ಕೇರಳದಲ್ಲಿ ಅನುಕೂಲ ಇದೆ ಅನ್ನುವಂಥದ್ದು ನಾವು ಗಮನಿಸ್ತಾ ಇದ್ದೀವಿ. ಕಳೆದ ಬಾರಿ ಅವರು 16 ಸ್ಥಾನಗಳು ಗೆದ್ದಂಥವ್ರು, 15 ಸ್ಥಾನದಲ್ಲಿ ಗೆದ್ದಂಥವ್ರು ಈ ಬಾರಿ ತಮ್ಮ ಏನು ಬಲವನ್ನು ಸ್ವಲ್ಪ ಹೆಚ್ಚಿಸಿಕೊಳ್ಳೋಕೆ ಅವಕಾಶ ಇದೆ ಅಂತ ಕಾಣಿಸುತ್ತೆ ಕೇರಳದಲ್ಲಿ. ಸೊ ಇದು ದಕ್ಷಿಣ ಭಾರತಕ್ಕೆ ಸಂಬಂಧಪಟ್ಟಾಗಿನ ಬೇರೆ ಬೇರೆ ಏಜೆನ್ಸಿಗಳು ಕೊಡ್ತಾ ಇರುವಂಥ ಎಕ್ಸಿಟ್ ಪೋಲ್ ಫಲಿತಾಂಶವನ್ನು ನಾವು ನೋಡ್ತಾ ಇದ್ದೀವಿ.